ಆಷಾಢ ಮಾಸದಲ್ಲಿ ಪಾಲಿಸಬೇಕಾದ ನಿಯಮಗಳು ಮತ್ತು ಮಾಡಬಾರದ ಕೆಲಸಗಳ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಆಷಾಢ ಮಾಸವು ಜುಲೈ 6ರಿಂದ ಆಗಸ್ಟ್ 4ನೇ ತಾರೀಕಿನವರೆಗೆ ಇರುತ್ತದೆ. ಆಷಾಢ ಮಾಸವನ್ನು ಶೂನ್ಯ ಮಾಸವಾಗಿ ಭಾವಿಸುತ್ತಾರೆ. ಈ ಕಾಲದಲ್ಲಿ ಎಂತಹ ಶುಭ ಕಾರ್ಯಗಳನ್ನು ಮಾಡಬಾರದು ಎಂದು ಪಂಡಿತರು ಹೇಳುತ್ತಾರೆ. ಹಾಗೇನೆ ಹೊಸದಾಗಿ ಮದುವೆಯಾದವರಿಗೆ ಕೆಲವು ನಿಯಮಗಳು ಸಹ ಇದೆ. ಹಾಗೇನೆ ಹೊಸದಾಗಿ ಮದುವೆಯಾಗಿ ಬಂದ ಸೊಸೆಯ ಮುಖವನ್ನು ಅತ್ತೆ ನೋಡಬಾರದೆಂದು ಹೇಳುತ್ತಾರೆ. ಹಾಗೇನೆ ಹಳೆಯ ಅತ್ತೆಯ ಮನೆಗೆ ಹೋಗಬಾರದು ಅನ್ನುವಂತಹ ನಿಯಮವೂ ಇದೆ. ಆಷಾಢ ಮಾಸದಲ್ಲಿ ಈ ಕೆಲಸಗಳನ್ನು ಮಾಡಬಾರದು. ಆಷಾಢ ಮಾಸದಲ್ಲಿ ವಿವಾಹದಂತಹ ಶುಭ ಕಾರ್ಯಗಳನ್ನು ಮಾಡಬಾರದು. ಆಷಾಢ ಮಾಸದಲ್ಲಿ ಅತ್ತೆ ಸೊಸೆ ಒಬ್ಬರನ್ನೊಬ್ಬರು ನೋಡಬಾರದು ಎಂದು, ಹಾಗೇನೆ ಒಂದೇ ಬಾಗಿಲಿನಲ್ಲಿ ಓಡಾಡಬಾರದೆಂದು ಹೇಳುತ್ತಾರೆ. ಆಷಾಢ ಮಾಸವನ್ನು ಅನಾರೋಗ್ಯ ಮಾಸವೆಂದು ಸಹ ಎಂದು ಹೇಳುತ್ತಾರೆ. ಏಕೆಂದರೆ ಈ ಕಾಲದಲ್ಲಿ ಅಧಿಕ ಮಟ್ಟದ ಮಳೆ ಬೀಳುವಂತಹ ಸಾಧ್ಯತೆ ಇರುತ್ತದೆ. ನದಿಗಳಲ್ಲಿ ಪ್ರವಹಿಸುವಂತಹ ನೀರು ಎಲ್ಲವೂ ಕಲುಷಿತಗೊಳ್ಳುತ್ತದೆ. ಈ ನೀರನ್ನು ಕುಡಿಯುವುದರಿಂದ ಅನಾರೋಗ್ಯದ ಪಾಲಾಗುವ ಅವಕಾಶ ಇರುತ್ತದೆ. ಆಷಾಢದಲ್ಲಿ ಹೊಸ ನೀರನ್ನು ಕುಡಿಯುವುದರಿಂದ ಚಳಿ, ಜ್ವರ, ತಲೆನೋವು ಇಂತಹ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಈ ಕಾರಣಗಳಿಂದ ಆಷಾಢ ಮಾಸದಲ್ಲಿ ಕೆಲವು ಕೆಲಸಗಳನ್ನು ನಿಷೇಧಿಸಲಾಗಿದೆ. ಆಷಾಢ ಮಾಸದಲ್ಲಿ ಪಾಲಿಸಬೇಕಾದ ನಿಯಮಗಳು: ಜ್ವರ, ಕೆಮ್ಮು ಅಂತಹದ್ದು ಬರುವ ಅವಕಾಶ ಇದೆ ಎಂದು, ಅದಕ್ಕಾಗಿಯೇ ಆಷಾಢ ಮಾಸದಲ್ಲಿ ಕೆಲವು ನಿಯಮಗಳನ್ನು ತಪ್ಪದೇ ಪಾಲಿಸಬೇಕೆಂದು ಹೇಳುತ್ತಾರೆ. ಆಷಾಢ ಮಾಸದಲ್ಲಿ ತುಂಬ ತಡವಾಗಿ ನಿದ್ರೆ ಮಾಡಬಾರದು. ಆಹಾರದ ವಿಷಯದಲ್ಲಿ ಪ್ರತ್ಯೇಕವಾದಂತಹ ಶ್ರದ್ಧೆ, ಕಾಳಜಿಯನ್ನು ವಹಿಸಿಕೊಳ್ಳಬೇಕು. ಹಾಗೇನೆ ಈ ಮಾಸದಲ್ಲಿ ಸ್ತ್ರೀಯರು ಒಂದು ಬಾರಿಯಾದರೂ ಗೋರಂಟಿಯನ್ನು ಇಟ್ಟುಕೊಳ್ಳಬೇಕು ಎಂದು ಹೇಳುತ್ತಾರೆ. ಇದರ ಹಿಂದೆ ಸಹ ಕಾರಣಗಳು ಇದೆ. ಆಷಾಢ ಮಾಸದಲ್ಲಿ ಅಧಿಕ ಮಟ್ಟದಲ್ಲಿ ಮಳೆ ಬೀಳುವುದರಿಂದ ಚಳಿ, ಗಾಳಿಯಿಂದ ಕೈಕಾಲುಗಳು ಒಡೆಯುತ್ತವೆ. ಇದರಿಂದ ಸಮಸ್ಯೆಗಳು ಸಹ ಬರುತ್ತದೆ. ಹಾಗೇನೆ ಅನಾರೋಗ್ಯದ ಪಾಲಾಗುತ್ತಾರೆ. ಹಾಗಾಗಿ ಗೋರಂಟಿಯನ್ನು ಹಚ್ಚಿಕೊಂಡರೆ ಒಳ್ಳೆಯದು ಎಂದು ಹೇಳಲಾಗುತ್ತದೆ. ಆಷಾಢ ಮಾಸದಲ್ಲಿನ ಶುದ್ಧ ಏಕಾದಶಿಯನ್ನು ಶಯನ ಏಕಾದಶಿ ಎಂದು ಹೇಳುತ್ತಾರೆ. ಈ ಪವಿತ್ರವಾದ ದಿನದಿಂದಲೇ ಚಾತುರ್ಮಾಸ ವ್ರತ ಆರಂಭವಾಗುತ್ತದೆ. ಈ ಕಾಲದಲ್ಲಿ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ. ಆಷಾಢ ಮಾಸದಲ್ಲಿ ವಿಷ್ಣು ಮತ್ತು ಶಿವದೇವರನ್ನು ಪೂಜಿಸುವುದರಿಂದ ಪುಣ್ಯ ಬರುತ್ತದೆ ಎಂದು ಹೇಳುತ್ತಾರೆ. ಯಾರು ಶ್ರೀ ಮಹಾವಿಷ್ಣುವನ್ನು ಭಕ್ತಿ ಶ್ರದ್ಧೆಗಳಿಂದ ಪೂಜಿಸುತ್ತಾರೋ ಅವರಿಗೆ ಅಷ್ಟ ಐಶ್ವರ್ಯಗಳನ್ನು ಪಡೆಯುತ್ತಾರೆ ಎಂದು ಹೇಳುವರು. ಈ ಮಾಸದಲ್ಲಿ ಗ್ರಾಮ ದೇವತೆಗಳನ್ನು ಸಹ ಪೂಜಿಸಲಾಗುತ್ತದೆ. ಕುಟುಂಬದ ಶ್ರೇಯಸ್ಸಿಗಾಗಿ ಪ್ರಾರ್ಥಿಸುತ್ತಾರೆ. ಆಷಾಢ ಮಾಸದಲ್ಲಿ ಸಮುದ್ರ ಸ್ನಾನಕ್ಕೆ, ನದಿಯ ಸ್ನಾನಕ್ಕೆ ಎಷ್ಟೋ ಪ್ರಾಮುಖ್ಯತೆ ಇದೆ. ನದಿಯಲ್ಲಿ ಸ್ನಾನ ಮಾಡಿ ಶ್ರೀ ಮಹಾವಿಷ್ಣುವನ್ನು ನಿಷ್ಠೆಯಿಂದ ಪೂಜಿಸಿ ಗೋವುಗಳಿಗೆ ಹುಲ್ಲು ತಿನ್ನಿಸಿದರೆ ಎಷ್ಟೋ ಪುಣ್ಯ ಲಭಿಸುತ್ತದೆ ಎಂದು ಪಂಡಿತರು ಹೇಳುತ್ತಾರೆ. ಆಷಾಢ ಮಾಸದಲ್ಲಿ ಅಮ್ಮನವರಿಗೆ ಪೂಜಿಸುವುದು ಮಾಡುವುದರಿಂದ ಕೂಡ ಒಳ್ಳೆಯ ಫಲಿತಾಂಶಗಳನ್ನು ಪಡೆಯಬಹುದು ಎಂದು ಹೇಳಲಾಗುತ್ತದೆ. ಈ ಮಾಸದಲ್ಲಿ ದಾನ ಮಾಡುವುದು ಕೂಡ ಶ್ರೇಷ್ಠ. ಇದರಿಂದ ನಿಮ್ಮ ಶ್ರೇಯಸ್ಸು, ಐಶ್ವರ್ಯ ಹೆಚ್ಚಾಗುತ್ತದೆ. ಧನ್ಯವಾದ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್.